ಸ್ನೇಹಿತರೆ, ಭಗವದ್ಗೀತಾ ತರಗತಿಗೆ ಸ್ವಾಗತ. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ. ಇವತ್ತು ನಾನು 12ನೇ ಅಧ್ಯಾಯದ 13 ಮತ್ತು 14ನೇ ಶ್ಲೋಕಗಳನ್ನು ಬೋಧಿಸುತ್ತೇನೆ. ಓ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ ಭಕ್ತಿಯೋಗಃ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಈಗ 14ನೇ ಶ್ಲೋಕ. ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತ ಮನೋಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತ ಮನೋಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಎಲ್ಲ ಪ್ರಾಣಿಗಳಲ್ಲಿಯೂ ದ್ವೇಷಭಾವರಹಿತನು, ಸ್ವಾರ್ಥರಹಿತ, ಎಲ್ಲರ ಪ್ರೇಮಿಯಾಗಿರುವವನು, ಕಾರಣವಿಲ್ಲದೆ ದಯೆ ಮಾಡುವವನು, ಮಮತಾರಹಿತನು, ಅಹಂಕಾರವಿಲ್ಲದವನು, ಸುಖ ದುಃಖಗಳಲ್ಲಿ ಸಮಭಾವವುಳ್ಳವನು, ಕ್ಷಮಾಶೀಲನು, ಅರ್ಥಾತ್ ಅಪರಾಧ ಮಾಡುವವರಿಗೂ ಅಭಯ ನೀಡುವ ಇಂತಹ ಭಕ್ತನು. ಹಾಗೆಯೇ ನಿರಂತರ ಸಂತುಷ್ಟನಾದ ಯೋಗಿಯು ಮನ ಇಂದ್ರಿಯಗಳ ಸಹಿತ ಶರೀರವನ್ನು ಹತೋಟಿಯಲ್ಲಿಟ್ಟುಕೊಂಡವನು. ನನ್ನಲ್ಲಿ ದೃಢನಿಶ್ಚಯವಿದ್ದು ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ಅರ್ಪಿಸಿರುವ ನನ್ನ ಭಕ್ತನು ನನಗೆ ಪ್ರಿಯನು. ಇದು 13 ಮತ್ತು 14ನೇ ಶ್ಲೋಕಗಳ ತಾತ್ಪರ್ಯ. ಎಲ್ಲರೂ ಈ ವಿಡಿಯೋವನ್ನು ನೋಡಿ ಪ್ರತಿದಿನ ಒಂದೊಂದು ಶ್ಲೋಕವನ್ನಾದರೂ, ಭಗವದ್ಗೀತಾ ಶ್ಲೋಕವನ್ನಾದರೂ ಕಲಿಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೌ ಐ ವಿಲ್ ಟೆಲ್ ಇಂಗ್ಲಿಷ್ ಮೀನಿಂಗ್. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಅದ್ವೇಷ್ಟಾ ಸರ್ವಭೂತಾನಾಂ
मैत्रः करुण एव च निर्ममो निरहङ्कारः समदुःखसुखक्षमी अद्वेष्टा सर्वभूतानां मैत्रः करुण एव च निर्ममो निरहङ्कारः समदुःखसुखक्षमी. Now 14th shloka. सन्तुष्टः सततं योगी यतात्मा दृढनिश्चयः मय्यर्पितमनो बुद्धिः यो मद्भक्तः स मे प्रियः सन्तुष्टः सततं योगी यतात्मा दृढनिश्चयः मय्यर्पितमनो बुद्धिः यो मद्भक्तः स मे प्रियः सन्तुष्टः सततं योगी यतात्मा दृढनिश्चयः मय्यर्पित मनोबुद्धिः यो मद्भक्तः स मे प्रियः सन्तुष्टः सततं योगी यतात्मा दृढनिश्चयः मय्यर्पितमनो बुद्धिः यो मद्भक्तः स मे प्रियः. He who is free from malice towards all beings, friendly and compassionate, and free from the feelings of I and mine, balanced in joy and sorrow, forgiving by nature, ever contented and mentally united with me, nay, who has subdued his mind, senses, and body, has a firm resolve, and has surrendered his mind and reason to me, that devotee of mine is dear to me. This is the meaning of 30th and 14th shlokas. All of you watch my video and learn Bhagavad Gita. Dhanyavadaha. Shubha Dinam.